ಡ್ಯಾಂ ಒಳ ಹರಿವಿನಲ್ಲಿ ಭಾರೀ ಪ್ರಮಾಣದ ಹೆಚ್ಚಳ ಕಂಡಿದೆ. ಮಳೆ ಇಲ್ಲದೆ ಕಂಗೆಟ್ಟಿದ್ದ ಅನ್ನದಾತರದ ಮುಖದಲ್ಲಿ ಮಂದಹಾಸ ಮೂಡಿದೆ. ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣದ ರೈತರಿಗೆ ಸಂತಸ ಮೂಡಿರೋದು. ಸದ್ಯ ಮಳೆ ಇಲ್ಲದೆ ಕಂಗೆಟ್ಟಿದ್ದ ಅನ್ನದಾತರ ಮುಖದಲ್ಲಿ ಮಂದಹಾಸ ಕಾಣ್ತಾ ಇದೆ. ಕರ್ನಾಟಕ ಹಾಗೆ ಆಂಧ್ರಪ್ರದೇಶ ಜೊತೆಗೆ ತೆಲಂಗಾಣದ ರೈತರಿಗೆ ಸಂತಸ ಮೂಡಿರೋದು. ಬಳ್ಳಾರಿ, ರಾಯಚೂರು, ವಿಜಯನಗರ ಹಾಗೆ ಕೊಪ್ಪಳ, ಇನ್ನು ಕರ್ನೂಲ್, ಅನಂತಪುರ, ಕಡಪ ಹಾಗೆ ಮೆಹಬೂಬ್ ನಗರದಲ್ಲಿ ಕೃಷಿ ಚಟುವಟಿಕೆ ಗರಿಗೆದರಿದೆ. ಈಗಾಗಲೇ ಮಲೆನಾಡಿನ ಭಾಗದಲ್ಲಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಈಗಾಗಲೇ ನೆರೆಪೀಡಿತ ಪ್ರದೇಶವನ್ನಾಗಿ ಘೋಷಿಸಿ ಈಗಾಗಲೇ ಮಳೆ ಬರ್ತಿಲ್ಲ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದಂತಹ ಭಾಗಗಳಿಗೂ ನೀರಿನ ಹರಿವು ಅಧಿಕ ಪ್ರಮಾಣದಲ್ಲಿ ಹರಿದು ಬರ್ತಾ ಇದೆ. ಈಗಾಗಲೇ ಶಿವಮೊಗ್ಗದಲ್ಲಿ ಸುರಿತಾ ಇರುವಂತಹ ಭಾರಿ ಮಳೆಯಿಂದಾಗಿ ಕೊಪ್ಪಳ, ವಿಜಯನಗರ, ಬಳ್ಳಾರಿ ಸೇರಿದಂತೆ ಅನ್ನದಾತರು ಸಂತಸವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಈಗಾಗಲೇ ಬಿತ್ತನೆ ಕಾರ್ಯವನ್ನು ಕೂಡ ಆರಂಭ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ದೂರವಾಣಿ ಸಂಪರ್ಕದ ಮೂಲಕ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಬಳ್ಳಾರಿ ಅನ್ನದಾತರು ಈಗಾಗಲೇ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ರು, ಮಳೆ ಆಗ್ತಾ ಇರಲಿಲ್ಲ. ಈಗ ಕೃಷಿ ಚಟುವಟಿಕೆಗಳಿಗೆ ಮಳೆ ನೀರು ಸಾಕಾ ಅಥವಾ ಮತ್ತೆ ಮಳೆಯ ನಿರೀಕ್ಷೆಯಲ್ಲಿ ಏನಾದರೂ ಅನ್ನದಾತರು ಇದ್ದಾರಾ? ಏನಿದೆ ಡೀಟೇಲ್ಸ್ ವೀರೇಶ್? ಹೌದು, ಈ ಒಂದು ಗಣಿ ಜಿಲ್ಲೆ ಬಳ್ಳಾರಿಯ ಬಳ್ಳಾರಿ ಮತ್ತು ಹೊಸಪೇಟೆ, ವಿಜಯನಗರ ಹಾಗೂ ಕೊಪ್ಪಳ, ಕರ್ನಾಟಕ, ರಾಯಚೂರು ಈ ಒಂದು ಜಿಲ್ಲೆಗಳ ಜೀವನಾಡಿಯಾಗಿರತಕ್ಕಂತಹ ಈ ಒಂದು ತುಂಗಭದ್ರಾ ಡ್ಯಾಮ್ ಕಳೆದ 10 ವರ್ಷಗಳಲ್ಲೇ ಅತಿ ಕಡಿಮೆ ನೀರು ಸಂಗ್ರಹಗೊಂಡಿರುವುದು ಇದೇ ವರ್ಷ. ಇದೊಂದು ಇತಿಹಾಸ ಎನ್ನುವಂತಹ ಪರಿಸ್ಥಿತಿ ಎದುರಾಗಿತ್ತು. ಏಕೆಂದ್ರೆ ರಾಜ್ಯದಲ್ಲಿ ಈ ಒಂದು ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಡ್ಯಾಮ್ನಲ್ಲಿ ಏನು ಒಳಹರಿವಿನ ಪ್ರಮಾಣದಲ್ಲಿ ಸಾಕಷ್ಟು ಕುಸಿತಗೊಂಡಿರುವುದರಿಂದಾಗಿ ಎಲ್ಲೋ ಒಂದು ಕಡೆ ರೈತರಲ್ಲಿ ಆತಂಕ ಮೂಡಿತು. ಹಾಗೂ ಬೆಳೆ ಬಿತ್ತನೆಗೆ ಇತರೆ ಬೇರೆ ಬೇರೆ ಕೃಷಿ ಚಟುವಟಿಕೆಗಳಿಗೆ ನೀರನ್ನೇ ಅವಲಂಬಿಸಿರುವುದರಿಂದಾಗಿ ನೀರಿನ ಕೊರತೆ ಉಂಟಾಗಿ ಮುಂದೆ ನಮಗೆ ಬರಗಾಲ ಬರುವಂತಹ ಛಾಯೆ ಮೂಡುವುದಾ ಎಂದು ಸಾರ್ವಜನಿಕರು ಮತ್ತು ರೈತಾಪಿ ವರ್ಗದವರು ಈ ಒಂದು ಸಾಕಷ್ಟು ಜಿಲ್ಲೆಗಳಲ್ಲಿ ಈ ಒಂದು ಪೂಜೆ ಪ್ರಾರ್ಥನೆಗಳನ್ನು ಮಾಡುವುದರ ಮೂಲಕ ಕೊನೆಗೂ ವರುಣ ಈ ಒಂದು ತನ್ನ ಮುನಿಸನ್ನು ಮುಗಿದು ಭೂತಾಯಿಗೆ ಈ ಒಂದು ಆಗಮಿಸಿದ್ದಾನೆ ಎಂದು ಹೇಳಬಹುದು. ಈಗ ಕೇವಲ ಒಂದು ದಿನದಲ್ಲೇ 6 TMC ನೀರು ಈ ಒಂದು ತುಂಗಭದ್ರಾ ಜಲಾಶಯದಲ್ಲಿ ಏನು ಸಂಗ್ರಹಗೊಂಡಿದೆ. ಈಗ ನೋಡಿದರೆ ಸುಮಾರು 15ರಿಂದ 17 TMC ವರೆಗೂ ನೀರು ಸಂಗ್ರಹವಾಗಿದ್ದು, ಈ ನೀರು ಹೀಗೆ ಮುಂದುವರೆದರೆ ಈ ಒಂದು ಒಳಹರಿವಿನ ಪ್ರಮಾಣದಲ್ಲಿ ಸುಮಾರು 40ರಿಂದ 50 ಸಾವಿರದವರೆಗೂ ಈ ಒಂದು ಒಳಹರಿವಿನ ಪ್ರಮಾಣದಲ್ಲೂ ಸಹ 50,000 ಕ್ಯೂಸೆಕ್ಸ್ ವರೆಗೂ ಈ ಒಂದು ನೀರು ಹರಿದು ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಹೀಗೆ ಮುಂದುವರೆದರೆ ಇನ್ನು ಕೆಲ ದಿನಗಳಲ್ಲೇ ಡ್ಯಾಮ್ ಭರ್ತಿಯಾಗುವಂತಹ ಮತ್ತು ಮೊದಲ ಬೆಳೆಯ ಕನಸು ಕಾಣುವಂತಹ ರೈತರಿಗೆ ಸಿಹಿ ಸುದ್ದಿಯನ್ನು ನೀಡಿದಂತಹ ಆಗುತ್ತದೆ. ಈ ರೀತಿಯಾಗಿ ಮಳೆಯು ಬರುವುದರಿಂದಾಗಿ ರೈತಾಪಿ ವರ್ಗದಲ್ಲಿ ಎಲ್ಲೋ ಒಂದು ಕಡೆ ಮಂದಹಾಸ ಮೂಡಿದ್ದು ತಮ್ಮ ಈ ಒಂದು ಕೃಷಿ ಚಟುವಟಿಕೆಗಳು ಮತ್ತಷ್ಟು ಗರಿಗೆದರುವುದು ಎಂದು ಹೇಳಬಹುದು. ಥ್ಯಾಂಕ್ ಯು ವೀರೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.